B.Ed ಫಸ್ಟ್ ಸೆಮಿಸ್ಟರ್ PC ಸೆಕೆಂಡು ಘಟಕ 1 ತತ್ವಶಾಸ್ತ್ರ ಆಧಾರಿತ ಶಿಕ್ಷಣದಲ್ಲಿ ಶಬ್ದೋತ್ಪತ್ತಿಯ ಅರ್ಥ. ಎಡ್ಯುಸೇರ್ ಎಂಬುದು ಲ್ಯಾಟಿನ್ ಪದ. ಇದರ ಅರ್ಥ ಟು ಲೀಡ್ ಔಟ್ ಅಥವಾ ಟು ಡ್ರಾ ಔಟ್, ಅಂದರೆ ಮಾರ್ಗದರ್ಶನ ಅಥವಾ ಮುಂದಕ್ಕೆ ತರುವುದು. ಈ ಶಬ್ದದ ಅರ್ಥದ ಮೇರೆಗೆ ಶಿಕ್ಷಣವೆಂದರೆ ಮಗುವಿನಲ್ಲಿ ಸೂಕ್ತವಾಗಿರುವ ಒಳ್ಳೆಯ ಗುಣಗಳನ್ನು ಹೊರತೆಗೆಯುವುದು. ಇಲ್ಲಿ ಟು ಲೀಡ್ ಔಟ್ ಅಥವಾ ಟು ಡ್ರಾ ಔಟ್ ಎಂದರೆ ಶಿಕ್ಷಣಕ್ಕೆ ಮಾರ್ಗವನ್ನು, ಮಗುವನ್ನು ಶಿಕ್ಷಣಕ್ಕೆ ಮಾರ್ಗದರ್ಶನವನ್ನು, ಒಳ್ಳೆಯ ಗುಣಗಳನ್ನು ಹೊರಗಡೆ ತೆಗಿತಕ್ಕಂಥದ್ದು. ಎಡ್ಯುಕೇರ್ ಎಂಬುದು ಸಹ ಲ್ಯಾಟಿನ್ ಪದ. ಇದರ ಅರ್ಥ ಟು ಬ್ರಿಂಗ್ ಅಪ್ ಎಂದರೆ ಬೆಳೆಯಿಸು. ಈ ಶಬ್ದೋತ್ಪತ್ತಿಯ ಮೇರೆಗೆ ಶಿಕ್ಷಣವೆಂದರೆ ಮಗುವಿನ ಜ್ಞಾನ ಸಂಪಾದನೆಗೆ ಯೋಗ್ಯ ಸನ್ನಿವೇಶವನ್ನು ಕಲ್ಪಿಸಿ ತನ್ಮೂಲಕ ಮಗುವಿನ ಸರಿಯಾದ ಬೆಳವಣಿಗೆ ಆಗುವಂತೆ ನೋಡಿಕೊಳ್ಳುವುದು. ಇಲ್ಲಿ ಶಿಕ್ಷಣವೆಂದರೆ ಮಗುವಿನ ಜ್ಞಾನ ಒಂದು ಸಂಪಾದನೆಗೆ ಯೋಗ್ಯವಾಗಿರ್ತಕ್ಕಂತಹ ಸನ್ನಿವೇಶವನ್ನು ನಾವಾಗಿ ಕಲ್ಪನೆಯನ್ನು ಮಾಡಿಕೊಂಡು ಬೆಳವಣಿಗೆ ನೋಡ್ತಕ್ಕಂಥದ್ದು. ಎಡ್ಯುಕೇಟಮ್ ಎಂಬುದು ಲ್ಯಾಟಿನ್ ಪದ. ಈ ಹಾಗೂ ಡುಕೋ ಎಂಬ 2 ಪದಗಳ ಸಂಯೋಜನೆಯಿಂದ ಉಂಟಾಗಿದೆ. ಈ ಎಂದರೆ ಔಟ್ ಆಫ್, ಹೊರಗೆ. ಡುಕೋ ಎಂದರೆ ಟು ಲೀಡ್ ಫೋರ್ತ್, ದಾರಿ ತೋರಿಸುತ್ತಾ ಹೋಗು ಎಂದು ಅರ್ಥವಾಗುವುದು. ಈ ಅಭಿಪ್ರಾಯದ ಮೇರೆಗೆ ಶಿಕ್ಷಣವೆಂದರೆ ಒಳಗಿನಿಂದ ಹೊರಗಡೆಗೆ ದಾರಿ ತೋರಿಸುತ್ತಾ ಹೋಗು ಎಂದು ಅರ್ಥೈಸಲಾಗುವುದು. ಅದರ ಅರ್ಥ ತರಬೇತಿ. ಇಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಹೊರಗಡೆ ತನ್ನಲ್ಲಿರ್ತಕ್ಕಂತಹ ಟ್ಯಾಲೆಂಟನ್ನು ಹೊರಹಾಕಿ ಅದರಿಂದ ಹೊರಗಡೆ ಇರತಕ್ಕಂತಹ ಜ್ಞಾನವನ್ನು ವ್ಯಕ್ತಪಡಿಸುವುದೇ ಶಿಕ್ಷಣ. ಈ ಶಬ್ದೋತ್ಪತ್ತಿಯ ಮೇರೆಗೆ ಶಿಕ್ಷಣವೆಂದರೆ ಕಲಿಸುವಿಕೆ, ತರಬೇತಿ ಅಥವಾ ಬೋಧನೆ ಎಂದು ಆಗುವುದು. ಸಾಮಾನ್ಯವಾಗಿ ನಮ್ಮ ಶಾಲೆ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಈ ಎಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಕೊಡ್ತಕ್ಕಂತಹ ಶಿಕ್ಷಣವಾಗಿದೆ. ಅಲ್ಲಿ ಕಲಿಸುವಿಕೆ ಇರುತ್ತೆ ಮತ್ತು ತರಬೇತಿಯನ್ನು ಕೊಡ್ತಾರೆ, ಬೋಧನೆಯನ್ನು ಮಾಡ್ತಾರೆ. ಈ ಎಲ್ಲ 3 ಅಂಶಗಳಿಂದ ನಮಗೆ ಶಿಕ್ಷಣ ಅಂದರೆ ಏನು ಎಂದು ತಿಳಿದು ಬರುತ್ತದೆ. ಶಿಕ್ಷಣದ ಪರ್ಯಾಯ ಪದಗಳು. ಮೀನಿಂಗ್ ಆಫ್ ಪೆಡಗಾಗಿ. ಶಿಕ್ಷಣ ಪರ್ಯಾಯ ಪದಗಳು ಹಾಗೂ ಅವುಗಳ ಅರ್ಥ ಈ ರೀತಿಯಾಗಿರುವುದು. ಪೆಡಗಾಗಿ ಎಂಬುದು ಗ್ರೀಕ್ ಪದ. ಇದರ ಅರ್ಥ ಟು ಲೀಡ್, ಮಾರ್ಗದರ್ಶಿಸು ಎಂದು ಆಗುವುದು. ಈ ಶಬ್ದೋತ್ಪತ್ತಿಯ ಮೇರೆಗೆ ಶಿಕ್ಷಣವೆಂದರೆ ಮಗುವಿಗೆ ಮಾರ್ಗದರ್ಶಿಸು ಎಂದು ಅರ್ಥವಾಗುವುದು. ಒಟ್ಟಾರೆಯಾಗಿ ಇಲ್ಲಿ ಶಿಕ್ಷಣ ಎಂಬುದು ಒಂದು ಮಗುವನ್ನು ವ್ಯವಸ್ಥಿತವಾಗಿ ಜ್ಞಾನವನ್ನು ಕೊಟ್ಟು ಅವನಿಗೆ ಮಾರ್ಗದರ್ಶನವನ್ನು ನೀಡುವುದೇ ಶಿಕ್ಷಣವಾಗಿದೆ. ವಿದ್ಯೆ ಎಂಬುದು ಸಂಸ್ಕೃತದ ಪದ. ವಿಷಯಕ್ಕೆ ಸಂಬಂಧಪಟ್ಟ ಜ್ಞಾನ ಸಮೂಹ ಎಂಬುದು ಇದರ ಅರ್ಥ. ವಿದ್ಯೆ ಅಂತಕ್ಕಂಥದ್ದು ಸಂಸ್ಕೃತವಾಗಿರ್ತಕ್ಕಂಥ ಪದ, ಆದರೆ ಅದು ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಿಂತ ಜ್ಞಾನದ ಒಂದು ಸಮೂಹಕ್ಕೆ ಅರ್ಥವನ್ನು ಕೊಡುತ್ತದೆ. ಶಿಕ್ಷಾ ಎಂಬುದು ಸಂಸ್ಕೃತ ಭಾಷೆಯ ಪದ. ಇದರ ಅರ್ಥ ಕಲಿಯುವಿಕೆ ಅಥವಾ ಬೋಧನೆಯಿಂದಾಗುವುದು. ಶಿಕ್ಷಾ ಅಂತಕ್ಕಂಥದ್ದು ಸಂಸ್ಕೃತ ಪದವಾದರೂ ಕೂಡ ಅದು ಕಲಿಯುವಿಕೆ ಮತ್ತು ಬೋಧನೆಯನ್ನು ನೀಡ್ತಕ್ಕಂಥದ್ದನ್ನು ನಾವು ಶಿಕ್ಷಣ ಎಂದು ಹೇಳುತ್ತೇವೆ. ತಾಲೀಮು ಎಂಬುದು ಅರೇಬಿಕ್ ಪದ. ಇದರ ಅರ್ಥ ಕೂಡ ಜ್ಞಾನವನ್ನು ಒದಗಿಸುವ ಹಾಗೂ ಸಂಪಾದಿಸುವ ಪ್ರಕ್ರಿಯೆ ಎಂಬುದು ಇದರ ಅರ್ಥವಾಗಿದೆ. ಇಲ್ಲಿ ಎಜುಕೇಷನ್ ಈ ಪದದ ಪ್ರತಿಯೊಂದು ಅಕ್ಷರವು ಒಂದೊಂದು ದಿವ್ಯಾರ್ಥವನ್ನು ಹೊಂದಿದೆ. ಎಜುಕೇಷನ್ ಇ ಎಂದರೆ ಎನರ್ಜಿ, ಶಕ್ತಿ. ಡಿ ಎಂದರೆ ಡಿಸಿಪ್ಲಿನ್, ಶಿಸ್ತು. ಯು ಎಂದರೆ ಯೂನಿಟಿ, ಒಗ್ಗಟ್ಟು. ಸಿ ಎಂದರೆ ಕ್ಲೀನ್ನೆಸ್, ಶುಚಿತ್ವ. ಎ ಎಂದರೆ ಅಲರ್ಟ್ನೆಸ್, ಜಾಗರೂಕತೆ. ಟಿ ಎಂದರೆ ಟ್ರುತ್, ಸತ್ಯ. ಐ ಇಂಡಿಪೆಂಡೆನ್ಸ್, ಸ್ವತಂತ್ರ. ಒ ಎಂದರೆ ಒಬಿಡಿಯನ್ಸ್, ವಿಧೇಯತೆ. ಎನ್ ಎಂದರೆ ನೋಷನ್, ಭಾವನೆ. ಮೇಲಿನ ಪ್ರತಿಯೊಂದು ಅಕ್ಷರದಿಂದ ಶಿಕ್ಷಣ ಪದವನ್ನು ಹೇಗೆ ಅರ್ಥೈಸಲಾಗುವುದು? ವ್ಯಕ್ತಿಯಲ್ಲಿ ಸೂಕ್ತವಾಗಿರುವ ಶಕ್ತಿ, ಶಿಸ್ತು, ಒಗ್ಗಟ್ಟು, ಶುಚಿತ್ವ, ಜಾಗರೂಕತೆ, ಸತ್ಯ, ಸ್ವತಂತ್ರ, ವಿಧೇಯತೆ, ಭಾವನೆ ಮುಂತಾದ ಗುಣಗಳನ್ನು ವಿಕಾಸಗೊಳಿಸುವುದಕ್ಕೆ ಸೂಕ್ತವಾದ ಪರಿಸರವನ್ನು ನಿರ್ಮಿಸುವುದೇ ಶಿಕ್ಷಣ.
ಈ ಮೇಲಿನ ಪ್ರತಿಯೊಂದು ಅಕ್ಷರದಿಂದ ನಮಗೇನಾಗುತ್ತದೆ? ಶಿಕ್ಷಣ ಎಂದರೆ ಶಕ್ತಿ. ಮೊದಲನೇದಾಗಿ ಮನುಷ್ಯನಿಗೆ ನೀಡತಕ್ಕಂಥದ್ದು ಶಕ್ತಿ. ಎರಡನೇದು ಶಿಸ್ತು, ಡಿಸಿಪ್ಲಿನ್ ಇರ್ತಕ್ಕಂಥದ್ದು ಪ್ರತಿಯೊಂದು ಶಿಕ್ಷಣದಲ್ಲಿ ಓದಿದಂತಹ ಮಕ್ಕಳಲ್ಲಿ ಮತ್ತು ಓದಲಾರ್ದಂತಹ ಮಕ್ಕಳಲ್ಲಿ. ಅಂದರೆ ಹಳ್ಳಿಯಲ್ಲಿ ಕೆಲ ಮಕ್ಕಳು ವಿದ್ಯೆಯಿಂದ ದೂರ ಇರುತ್ತಾರೆ. ಅಂತಹ ಮಕ್ಕಳನ್ನು ಮತ್ತು ಶಾಲೆಗೆ ಕಲಿಸಿದಂಥ ಮಕ್ಕಳಲ್ಲಿ ಇರ್ತಕ್ಕಂತಹ ವ್ಯತ್ಯಾಸ ನೋಡಬಹುದು. ಅವರ ಮಾತುಗಾರಿಕೆ ಇರ್ಬೋದು, ಅವರ ಹಾವಭಾವ, ಅವರ ಶಿಸ್ತು, ಇವೆಲ್ಲಗಳನ್ನು ನಾವು ನೋಡಿದರೆ ಈ ಒಂದು ಶಿಕ್ಷಣದಲ್ಲಿ ಶಿಸ್ತು ಅಂತಕ್ಕಂಥದ್ದು ಕೂಡ ನಮಗೆ ಸಿಗುತ್ತದೆ. ಒಗ್ಗಟ್ಟು, ಒಂದಾಗಿರುವುದು ಕೂಡ ನಾವು ಶಿಕ್ಷಣವನ್ನು ಪಡೆದಿರ್ತಕ್ಕಂತಹ ವ್ಯಕ್ತಿಗಳು ಒಂದಾಗಿರುತ್ತಾರೆ. ಶುಚಿತ್ವ, ಕ್ಲೀನ್ನೆಸ್, ನಮ್ಮಲ್ಲಿರ್ತಕ್ಕಂತಹ ಸ್ವಚ್ಛವಾಗಿರ್ತಕ್ಕಂತಹ ಗುಣಗಳನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ, ನಮ್ಮಲ್ಲಿ ಬೆಳೆಸಿಕೊಳ್ಳುತ್ತೇವೆ. ಜಾಗರೂಕತೆ, ಕೆಟ್ಟ ಪರಿಣಾಮ ಯಾವ ವಸ್ತುವಿಂದ ನಮ್ಮನ್ನು ಬೀಳುತ್ತದೆ ಅಥವಾ ವಿದ್ಯುತ್ ಶಕ್ತಿಯಿಂದ ನಮಗೆ ಆಗ್ತಕ್ಕಂತಹ ಪರಿಣಾಮಗಳಾಗಿರ್ಬೋದು, ದಾರಿಯಲ್ಲಿ ಹೋಗ್ತಕ್ಕಂತಹ ಒಂದು ರಸ್ತೆ ಮಾರ್ಗಗಳನ್ನು ನೋಡಿದಾಗ ಓದುವುದರ ಮುಖಾಂತರ ಈ ದಾರಿ ಹೀಗೆ, ಆ ದಾರಿ ಇಲ್ಲಿ ಅಡ್ಡ ರಸ್ತೆ ಇದೆ ಅಂತಕ್ಕಂತಹ ನಾವು ಓದಿನ ಮುಖಾಂತರ ಓದಿಕೊಂಡು ದಾರಿಯನ್ನು ನಡೆಯುತ್ತೇವೆ. ಸೊ ಇಲ್ಲಿ ನಮಗೆ ಜಾಗರೂಕತೆಯನ್ನು ನಾವು ನಮ್ಮಲ್ಲಿ ವಹಿಸಬಹುದು. ಸೊ ಇದು ಶಿಕ್ಷಣದಿಂದ ಸಾಧ್ಯ. ಸೊ ಅದೇ ಟ್ರೂತ್, ಸತ್ಯವನ್ನು ನಾವು ಹೇಳುತ್ತೇವೆ. ಸುಳ್ಳನ್ನು ಹೇಳಿದರೆ ಇದು ಕೆಟ್ಟದ್ದು ಅಂತಕ್ಕಂತಹ ನಮ್ಮಲ್ಲಿರ್ತಕ್ಕಂಥ ಭಾವನೆ. ಇಲ್ಲಿ ಸ್ವತಂತ್ರ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ವತಂತ್ರದಿಂದ ಇರಲು ಬಯಸುತ್ತಾನೆ. ಶಿಕ್ಷಣದಲ್ಲಿ ತಾನು ಪಡೆದಿರ್ತಕ್ಕಂಥ ಜ್ಞಾನದಿಂದ ವ್ಯಕ್ತಿಗಳಿಗೆ ನಾವು ಅಥವಾ ಪ್ರಾಣಿಗಳಿಗೆ ಸ್ವತಂತ್ರವನ್ನು ವಹಿಸ್ತಕ್ಕಂಥ ಒಂದು ಜ್ಞಾನವನ್ನು ಹೊಂದಿರುತ್ತೇವೆ. ಸೊ ವಿಧೇಯತೆ ಅಂದರೆ ಬೇರೆಯವರಲ್ಲಿ ಇರ್ತಕ್ಕಂತಹ ಭಾವನೆಗಳನ್ನು ನಾವು ತಿಳಿಯುವುದು ಅಥವಾ ಅವರನ್ನು ಅರ್ಥ ಮಾಡಿಕೊಂಡು ಅವರ ಹೇಳಿಕೆಗಳನ್ನು ಕೇಳುವುದನ್ನು ನಾವು ವಿಧೇಯತೆ ಎಂದು ಹೇಳುತ್ತೇವೆ. ಇಲ್ಲಿ ನೋಷನ್, ಭಾವನೆ ಅಂದರೆ ಬೇರೆಯವರ ವ್ಯಕ್ತಿಗಳ ನಡುವೆ ಇರ್ತಕ್ಕಂಥ ಒಂದು ಭಾವನೆಯನ್ನು ನಾವು ಏನು ಮಾಡ್ತೀವಿ? ತಿಳಿದುಕೊಂಡು ಅವರ ಪ್ರಕಾರ ನಡೆದುಕೊಳ್ಳುತ್ತೇವೆ ಅಥವಾ ಕೆಟ್ಟದ್ದು ಒಳ್ಳೆಯದು ಅಂತಕ್ಕಂಥ ಭಾವನೆಯನ್ನು ನಾವು ಮೂಡಿಸುತ್ತೇವೆ. ಸೊ ಇದು ಹೇಗೆ ಸಾಧ್ಯ ಅಂದರೆ ಮೇಲಿನ ಪ್ರತಿಯೊಂದು ಅಕ್ಷರದಿಂದ ಶಿಕ್ಷಣ ಪದವನ್ನು ಹೀಗೆ ಅರ್ಥೈಸಲಾಗುವುದು. ವ್ಯಕ್ತಿಯಲ್ಲಿ ಸೂಕ್ತವಾಗಿರುವ ಶಕ್ತಿ, ಶಿಸ್ತು, ಒಗ್ಗಟ್ಟು, ಶುಚಿತ್ವ, ಜಾಗರೂಕತೆ, ಸತ್ಯ, ಸ್ವತಂತ್ರ, ವಿಧೇಯತೆ, ಭಾವನೆ ಮುಂತಾದ ಗುಣಗಳನ್ನು ವಿಕಾಸಗೊಳಿಸುವುದಕ್ಕಾಗಿ ಸೂಕ್ತವಾದ ಪರಿಸರವನ್ನು ನಿರ್ಮಿಸುವುದೇ ಶಿಕ್ಷಣ. ಸೊ ಇವೆಲ್ಲ ಅಂಶಗಳನ್ನು ಅಳವಡಿಸಿಕೊಂಡು ಶಿಕ್ಷಣದ ಗುಣವನ್ನು ನಮ್ಮಲ್ಲಿ